ಕೇರಳದ ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಬಲಿಯಾದ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ. ಆದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ತುಳಿತಕ್ಕೆ ಬಲಿಯಾದ ವ್ಯಕ್ತಿ ಕುಟುಂಬಕ್ಕೆ ಸಿಕ್ಕಿಲ್ಲ ಇನ್ನೂ ಪರಿಹಾರ. 2023 ನವೆಂಬರ್ 1ರಂದು ಕಾಡಾನೆ ದಾಳಿಗೆ ಬಲಿಯಾಗಿದ್ದ ಮನು. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದ ಮನು. ಶವ ಮೇಲೆತ್ತಲು ಬಿಡದೆ ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದ ಸ್ಥಳೀಯರು. ಪ್ರತಿಭಟನೆ ನಡೆಸುತ್ತಿದ್ದ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ಗೆ ಕರೆ ಮಾಡಿದ್ದ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ 7.5 ಲಕ್ಷ ಪರಿಹಾರವನ್ನು 15 ಲಕ್ಷಕ್ಕೆ ಇಂದಿನಿಂದಲೇ ಹೆಚ್ಚಿಸಿದ್ದೇವೆ. ಮನು ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡುವುದಾಗಿ ಘೋಷಿಸಿದ್ದ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಧ್ಯರಾತ್ರಿ ಹೆಬ್ಬನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಅಂದಿನ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ. ಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿಗೆ ಸ್ಪಂದಿಸಿದ್ದ ಪ್ರತಿಭಟನಾಕಾರರು. ಅಹೋರಾತ್ರಿ ಧರಣಿ ವಾಪಸ್ ಪಡೆದಿದ್ದ ಪ್ರತಿಭಟನಾಕಾರರು. ಮನು ಕುಟುಂಬಕ್ಕೆ 7.5 ಲಕ್ಷ ಮಾತ್ರ ಪರಿಹಾರ ನೀಡಿರುವ ಸರ್ಕಾರ ಉಳಿದ 7.5 ಲಕ್ಷ ಪರಿಹಾರದ ಹಣ ನೀಡಲು ಸಾಬೂಬು ಹೇಳುತ್ತಿರುವ ಅರಣ್ಯ ಇಲಾಖೆ ಹಾಗೂ ಸರ್ಕಾರ. ಮನು 2023 ನವೆಂಬರ್ 1ರಂದು ಮೃತಪಟ್ಟಿದ್ದಾರೆ. ಆದರೆ ಡಿಸೆಂಬರ್ 15ರಿಂದ ಪರಿಹಾರ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದಾರೆ ಎನ್ನುತ್ತಿರುವ ಅಧಿಕಾರಿಗಳು. ರಾಜ್ಯದಲ್ಲಿ ಬಲಿಯಾದವನಿಗೆ ಅನ್ಯಾಯ, ಹೊರ ರಾಜ್ಯದಲ್ಲಿ ಬಲಿಯಾದವನಿಗೆ ನ್ಯಾಯ. ಸರ್ಕಾರದ ನಡೆಗೆ ಮಲೆನಾಡು ಭಾಗದ ಜನರ ಆಕ್ರೋಶ. ಪರಿಹಾರದ್ದು 15 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ಇದಾಗಿದೆ. ಹಿಂದೆ ವಿಧಾನಮಂಡಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ, ಇದು ಮಾಡಿ 15 ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ಮತ್ತು ಆ ಮೃತ ಕುಟುಂಬದ ಆ ಹೆಣ್ಮಗಳಿಗೆ ಸಕಲೇಶ್ಪುರದಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಕೆಲಸವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಅದನ್ನು ಒಪ್ಕೊಂಡಿದ್ವಿ. ಅವರು ಬಹುಶಃ ಇಷ್ಟು ಹಂಬಲ್ಲಾಗಿ ನಡ್ಕೊಂಡಿರೋಂಥ ಮುಖ್ಯಮಂತ್ರಿ ಭಾರಿ ವಿರಳ. ಕರ್ನಾಟಕದಲ್ಲಿ ಕೆಲವು ಜನ ಅತ್ಯುತ್ತಮ ಮುಖ್ಯಮಂತ್ರಿಗಳವರು ಅಂತ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅವರು 3 ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಹೇಳಿದ್ದವರು ಈ ಆನೆ ಸ್ಥಳಾಂತರ ಮಾಡೋದಕ್ಕೆ ಪರ್ಮನೆಂಟ್ ಸಮಸ್ಯೆಯನ್ನು ಬಗೆಹರಿಸೋಕ್ಕೋಸ್ಕರ ನಾನು ಒಂದು ತಜ್ಞರ ತಂಡವನ್ನು ಕಳಿಸ್ತೀನಿ. ಅದು ಒಂದು 3 ದಿವಸ ಅಥವಾ 4 ದಿವಸ ಇಲ್ಲಿ ಸಂಪೂರ್ಣ ಒಂದು ವರದಿ ತಗೊಂಡು ಅಲ್ಲಿಗೆ ಬರಲಿ. ನಾನು ಅದನ್ನು ಕೂತು ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡ್ತೀನಿ. ಅದು ತಿಳ್ಕೊಳ್ಳೋದಲ್ಲ, ನೀವು ಕೇಸ್ ಮಾಡ್ಬಿಟ್ರೆ ಅದಕ್ಕೆ ಕೂತಿರೋ ಸರ್. ಇವತ್ತು ಅವತ್ತು ಕೇಸ್ ದಾಖಲು ಮಾಡಿದ್ರಲ್ಲ, ಇವತ್ತು ಕೇಸ್ ದಾಖಲು ಮಾಡಿ ನಮ್ಮ ಮೇಲೆ ನೋಡೋಣ. ಸರ್ ನೋವಾಗುತ್ತೆ ಸರ್, ಒಂದ್ ನಿಮಿಷ. ನಮಗೆ ಸಪೋರ್ಟ್ ಮಾಡಿ ಇದೊಂದು ತಾರ್ಕಿಕ ಅಂತ್ಯ ನಾವು ಮಾಡ್ತೀವಿ ಅಂತ ನಿಮ್ಮ ಮುಂದೆ ಅದನ್ನೇ ಕೇಳೋದು. ಕೈ ಮುಗಿದು ಕೇಳ್ತೀವಿ, ಆಡಳಿತ ನಮಗೆ ಸಪೋರ್ಟ್ ಮಾಡಿ, ನಾವು ಸ್ವಲ್ಪ ಮಾಡ್ತೀವಿ. ಹೆಂಗೆ ಸರ್? ಬಿಡಿ ಸರ್, ನೀವು ಹೋಗಿ ಸಿಎಂ ಕರ್ಕೊಂಡ್ಬರೋ ಅವಶ್ಯಕತೆ ಇಲ್ಲ ಸರ್. ಬೇಕು ಅಂದ್ರೆ ಒಂದೇ ಸರ್ ಕರ್ಸಿ ಸರ್, ಹೋಗಿತ್ತು. ಇನ್ನು ಬೇರೆ ಬೇಡ. ನಾವು ನಿಮ್ ಜೊತೆ ನಿಮ್ಮ ತಂದೆ ಸತ್ತೋಗಿದ್ರೆ, ನಿಮ್ಮ ಮನೆ ಯಾರು ಸತ್ತೋಗಿದ್ರೆ, ನಿಮ್ಮ ಅಭಿಷೇಕ ಸತ್ತೋ ನಿಮಗೆ ಗೊತ್ತಾಗೋದು. ಯಾಕೆ ಬಂದು ಜೋರ್ ಮಾಡ್ತಿದ್ರೆ? ಈಗ ಸುಮ್ಮನೆ ಅಂತ ಹೇಳ್ತೀರಾ? ಅದೇ ಯಾರೋ ಒಬ್ಬ ಅಧಿಕಾರಿ ಮಕ್ಕಳು ಸತ್ತೋಗಿದಾರ, ಒಬ್ಬ ರಾಜಕಾರಣಿ ಮಕ್ಕಳು ಯಾರು ಸತ್ತೋಗಿದ್ರೆ ನೀವು ಸುಮ್ಮನಿರ್ತಿದ್ರ? ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇತ್ತು? ನೀವ್ ಯಾಕೆ ಹೋಗ್ತೀರಾ? ನೀವು ಹೋಗ್ಬೇಡಿ ಸರ್, ನೀವಿಲ್ಲ. ಎಲ್ಲ ನಾವು ಮಾಡಿರೋದು ಇನ್ನೂ 3 ದಿವಸ ಮಾಡ್ತೀವಿ. ಇನ್ನು ಏನ್ ಬೇಕು ನಮಗೆ ನ್ಯಾಯ ಸಿಗೋವರೆಗೂ ಮಾಡ್ತೀವಿ.